ಈ ಪಾಕಿಸ್ತಾನ ಟೀಮು ನಮಿಬಿಯಾ ಟೀಮ್ ಮೇಲೆ ಮಾತ್ರ ಗೆಲ್ಲೋದು. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೈ ಸ್ಪೀಕ್ಸ್ ಇನ್ ಕನ್ನಡ. ನಾನು ನಿಮ್ಮ ಪ್ರಜ್ವಲ್. ಇವತ್ತು ಪಾಕಿಸ್ತಾನ ವರ್ಸಸ್ ನಮಿಬಿಯಾ T20 ವರ್ಲ್ಡ್ ಕಪ್ ಮ್ಯಾಚ್ ಇತ್ತು. ಪಾಕಿಸ್ತಾನದವ್ರಿಗಂತ ಇದು ಮಸ್ಟ್ ವಿನ್ T20 ಮ್ಯಾಚ್ ಅಂತಲೇ ಹೇಳ್ಬೋದು. ಯಾಕಂತೇಳಿದ್ರೆ ಈ ಭಾರತದ ಮೇಲೆ ಇವಾಗ ಸೋತ ಮೇಲೆ ಪಾಕಿಸ್ತಾನದವ್ರು ಈ ಮ್ಯಾಚ್ನ ಗೆಲ್ಲಬೇಕಂತ ಅನಿವಾರ್ಯ ಇರುತ್ತೆ. ಯಾಕಂತೇಳಿದ್ರೆ ಇಲ್ಲಾರ ಅವ್ರು ಕ್ವಾಲಿಫೈ ಆಗ್ತಾ ಇರಲಿಲ್ಲ ಮ್ಯಾಚು. ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಫಸ್ಟು ಪಾಕಿಸ್ತಾನವ್ರು ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಫರಾನ್ ಮತ್ತು ಶಹೀಮ್ ಅಯೂಬ್ ಅವರು. ಶಹೀಮ್ ಅಯೂಬ್ ಅವರು ಅಷ್ಟೊಂದು ಕಾಂಟ್ರಿಬ್ಯೂಟ್ ಮಾಡಲ್ಲ, ಬೇಗನೆ ಔಟ್ ಆಗೋಗ್ತಾರೆ. ಮತ್ತು ಚೆನ್ನಾಗಿ ಬ್ಯಾಟಿಂಗ್ ನಾವು ಹೇಳ್ತಾನೆ ಇದ್ದೀವಿ, ಫರಾನ್ ಅವ್ರು ಚೆನ್ನಾಗಿ ಆಡ್ತಾರೆ ಅಂತ ಮ್ಯಾಚ್ ತೋರಿಸಿದ್ದಾರೆ. 100 ರನ್ ನೋಡಿದ್ದಾರೆ ಜಸ್ಟ್ ಫ್ರಮ್ 58 ಬಾಲ್ಸಲ್ಲಿ. ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಪಾಕಿಸ್ತಾನ ಮೇಯ್ನ್ ಪಿಲ್ಲರೇ ಫರಾನ್ ಮತ್ತು ಶಹೀಮ್ ಅಯೂಬ್ ಅಂತ ಹೇಳ್ಬೋದು. ಚೆನ್ನಾಗಿ ಬ್ಯಾಟಿಂಗ್ ಆಡ್ತಾರೆ ಫರಾನ್ ಅವರು. ಸಖತ್ತಾಗಿ ಏಷ್ಯಾ ಕಪ್ಪಲ್ಲಿ ಬೂಮ್ರಾ ಅವ್ರಿಗೆಲ್ಲ 6 ಹೊಡೆದಿದ್ರು. ಮೊನ್ನೆ ಹಾರ್ದಿಕ್ ಪಾಂಡ್ಯಗೆ ಔಟ್ ಆಗೋದ್ರು. ಸಖತ್ತಾಗಿ ಬೌಲಿಂಗ್ ಮಾಡಿದ್ರು ಬಿಡಿ ನಮ್ಮ ಇಂಡಿಯನ್ಸ್ ಬೌಲರ್ಸ್ಗಳು, ಅದು ಬೇರೆ. ಮತ್ತು ಸಖತ್ತಾಗಿ ಇನ್ನೊಬ್ಬರು ಬಂದು ಸಲ್ಮಾನ್ ಮಿಶ್ರಾನ್ ಅವ್ರು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬಾಬರ್ ಆಜಮ್ ಅಂತೂ ಕಳಿಸೋದೇ ಇಲ್ಲ ಪಾಕಿಸ್ತಾನ PCB ಬೋರ್ಡ್ ಅಂತೂ. ಇದೇಂತ T20 ವರ್ಲ್ಡ್ ಕಪ್ ಸ್ಕ್ವಾಡಲ್ಲಿ ಹಾಕೊಂಡಿದ್ದಾರೆ ಅಂತಲೇ ಗೊತ್ತಿಲ್ಲ. ಮೇಲಕ್ಕೆ ಕಳಿಸ್ತಲ್ಲ ಅಂದಮೇಲೆ ಏನಕ್ಕೆ ಹಾಕೊಂಡಿದ್ದಾರೆ ಟೀಮ್ಗೆ? ಫಸ್ಟ್ ಆಫ್ ಆಲ್ ಅದೇ ಸರಿ ಇಲ್ಲ. ಮತ್ತು ಬಾಬರ್ ಆಜಮ್ ನನಗೆ ಕಾನ್ಫಿಡೆನ್ಸ್ ಇದೆ, ಹಂಗಿದೆ, ಔಟ್ಸೈಡ್ ನಾಯ್ಸ್ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದನ್ನೆಲ್ಲ ಹೇಳ್ತಾರೆ ಬಿಡಿ. ಮತ್ತು ಫಾರ್ಮ್ಗೆ ಕನ್ವರ್ಟೇ ಆಗ್ತಿಲ್ಲ ರನ್ಸ್ಗೆ. ಅದು ಸುಮ್ಮನೆ ಆಚೆ ಕೂತ್ಕೊಂಡು ಹೇಳ್ತಾರೆ ಅಷ್ಟೇ. ಅವ್ರನ್ನ ಕಳಿಸ್ಲೇ ಇಲ್ಲ ಟಾಪ್ ಆರ್ಡ್ರಲ್ಲಿ. ಬಂದಿದ್ದು ಸಲ್ಮಾನ್ ಅಲಿ ಆಗ ಅವರು ಬಂದು ಆಡ್ತಾರೆ. ಅದಾದಮೇಲೆ ಶದಾಬ್ ಖಾನ್ ಅವ್ರು ಬಂದು ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಹೇಳೋದು. ಶದಾಬ್ ಖಾನ್ ಅವರು ಸಖತ್ತಾಗಿ ಬ್ಯಾಟಿಂಗ್ ಆಡಿ ಒಂದು 38 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಮತ್ತು ಸಲ್ಮಾನ್ ಅಲಿ ಆಗ ಅವರು ಒಂದು 36 ರನ್ಸ್ನ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಈ ಮ್ಯಾಚ್ ಏನಾರು ಅಪ್ಪಿತಪ್ಪಿ ಪಾಕಿಸ್ತಾನದವರು 10ಕ್ಕೆ ಬಂದ್ಬಿಟ್ಟು ಸೋತಿದ್ರು ಕೂಡ ಆಸ್ಟ್ರೇಲಿಯಾ ಥರ ಎಲಿಮಿನೇಟ್ ಆಗಬೇಕಾಯ್ತು. ಯಾಕಂತೇಳಿದ್ರೆ USA ಅವರು ಕ್ವಾಲಿಫೈ ಆಗಿಬಿಡ್ತಿದ್ರು. 2ನೇ ಸ್ಥಾನದಲ್ಲಿದ್ದರು ಗ್ರೂಪ್ ಎಲ್ಲಿ ಅವರು. ಅದು ಬಿಟ್ಟರೆ ಪಾಕಿಸ್ತಾನದವರು ಈಸಿಯಾಗಿ ಕ್ವಾಲಿಫೈ ಆದರು. 102 ಭರ್ಜರಿ ಜನ ಅಂತ ಅನ್ಕೋಬೋದು. ಅದನ್ನು ಬ್ಯಾಟಿಂಗ್ ಆಡೋಕ್ಕೆ ಬರ್ತಾರೆ. ಪಾಕಿಸ್ತಾನದವರು ಫಸ್ಟು ಫರಾನ್ ಹಾಗೂ ಶದಾಬ್ ಖಾನ್ ಹಾಗೂ ಸಲ್ಮಾನ್ ಅಲಿ ಆಗ ಕಾಂಟ್ರಿಬ್ಯೂಟಿಂದ 200 ರನ್ ಟಾರ್ಗೆಟ್ನ ನಮಿಬಿಯಾ ಟೀಮ್ ಕೊಡ್ತಾರೆ. ನಮಿಬಿಯಾ 200 ರನ್ನೆಲ್ಲ ಟಾರ್ಗೆಟ್ನ ರೀಚ್ ಮಾಡೋಕ್ಕಾಗೋದಿಲ್ಲ. ಫ್ರೆಂಕ್ ಲಿಂಕ್ ಅಂತವ್ರು ಅವರು ಒಬ್ಬ ಬರ್ತಾರೆ. ಮತ್ತು ಸ್ಟೀನ್ ಕ್ಯಾಂಪ್ ಅವ್ರು ಸ್ವಲ್ಪ ಚೆನ್ನಾಗಿ ಆಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಅದಾದ ವಿಕೆಟ್ನ ಸುರಿಮಳೆ ಅಂತಲೇ ಹೇಳ್ಬೋದು. ಉಸ್ಮಾನ್ ತಾರಿಕ್ ಅವರು ಅಂತೂ ಹಿಡ್ದು ಬೌಲಿಂಗ್ ಮಾಡೋದಕ್ಕೂ ಅದಕ್ಕೂ 4 ವಿಕೆಟ್ ಅವ್ರ ಥರ ಬೌಲಿಂಗ್ ಆ್ಯಕ್ಷನ್ ಎಲ್ಲರೂ ಕಾಪಿ ಮಾಡ್ತಾಯಿದ್ದಾರೆ. ಆದರೂ ಕೂಡ ಅವ್ರು ಮಿಸ್ಟ್ರಿನ ರೀಡ್ ಮಾಡೋಕ್ಕೆ ಆಗ್ತಾಯಿಲ್ಲ. ಮಿಸ್ಟ್ರಿ ಅಂತ ಹೇಳೋಕ್ಕಾಗಲ್ಲ ಗುರು. ಅವರು ಎಷ್ಟು ಸೆಕೆಂಡ್ಗೆ ರಿಲೀಸ್ ಮಾಡ್ತಾರೆ ಅಂತ ಹೇಳೋಕ್ಕೆ ಆಗ್ತಿಲ್ಲ. ಯಾಕಂದರೆ ಸ್ವಲ್ಪ ಒಂದು 2 ಸೆಕೆಂಡ್ ಪಾಸ್ ಮಾಡ್ಬಿಟ್ಟು ಆಗ್ತಾಯಿದ್ದಾರೆ. ಅದು ಲೀಗಲ್ಲೋ ಇಲ್ಲೀಗಲ್ಲೋ ಏನದು ಗೊತ್ತಿಲ್ಲ. ಆದರೂ ಕೂಡ ಅದನ್ನು ಯಾರೂ ಅಷ್ಟೊಂದು ಆ್ಯಕ್ಷನ್ ತಗೊಂಡಿಲ್ಲ. ಹಾಗಾಗಿ ಉಸ್ಮಾನ್ ತಾರಿಕ್ ಅವ್ರು ಚೆನ್ನಾಗಿ ಬೌಲಿಂಗ್ ಮಾಡಿ 4 ವಿಕೆಟ್ನ ತೆಗಿತಾರೆ. ಮತ್ತು ಶದಾಬ್ ಖಾನ್ ಇಂಡಿಯಾದವರು ಹೊಡೆದಾಕ್ಬಿಟ್ಟಿದ್ರು. ಈ ಮ್ಯಾಚ್ 3 ವಿಕೆಟ್ ತೊಗೊಳ್ತಾರೆ. ಮತ್ತು ನವಾಜ್ಗೆ 1 ವಿಕೆಟ್ ಬೀಳುತ್ತೆ. ಸಲ್ಮಾನ್ ಮಿಶ್ರಾನ್ ಅವ್ರಿಗೆ 1 ವಿಕೆಟ್ ಬೀಳುತ್ತೆ. ಚೆನ್ನಾಗಿ ಬೌಲಿಂಗ್ ಮಾಡಿ 102 ರನ್ಗಳ ಭರ್ಜರಿ ಜಯ ಗಳಿಸೋದ್ರ ಜೊತೆಗೆ ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದಾರೆ ಅಂತ ಹೇಳ್ಬೋದು ಪಾಕಿಸ್ತಾನ ಟೀಮು. ಚೆನ್ನಾಗಿ ಆಡಿದ್ದಾರೆ ಗುರು. ಅವರು ಟಾಪ್ ಆರ್ಡ್ರಲ್ಲಿ ಫರಾನ್ ಮತ್ತು ಶಹೀಮ್ ಅಯೂಬ್ ಬಂದು ಕ್ಲಿಕ್ ಆದರು ಅಂದರೆ ಚೆನ್ನಾಗಿದೆ ಟೀಮು. ಅದು ಬಿಟ್ಟರೆ ಶದಾಬ್ ಖಾನ್ ನಂಬರ್ 6 ನಂಬರ್ 7 ಎಲ್ಲ ಬಂದುಬಿಡ್ತಾರೆ. ಅಷ್ಟು ಚೆನ್ನಾಗಿಲ್ಲ ಬ್ಯಾಟಿಂಗ್ ಲೈನಪ್ಪು. ಬೌಲಿಂಗ್ ಮಾತ್ರ ಸೈಕಾಗಿದೆ ಅಂತ ಹೇಳ್ಬೋದು. ಸ್ಪಿನ್ನಿಂಗ್ ವಿಕೆಟ್ ಸಿಕ್ಬಿಡ್ತು ಅಂದರೆ ಅವ್ರಿಗೆ ತಿಂದಾಕ್ಬಿಡ್ತಾರೆ ಅಂತ ಹೇಳ್ಬೋದು. ಅದರಲ್ಲ ಉಸ್ಮಾನ್ ತಾರಿಕ್ನಂತೂ ರೀಡೇ ಮಾಡೋಕ್ಕಾಗ್ತಿಲ್ಲ ಯಾರೂ. ಒಂದು ಸತಿ ಬಂದ್ಬಿಟ್ಟು ಫಾಸ್ಟ್ ಬೌಲಿಂಗ್ ಥರ ಹಾಕ್ಬಿಡ್ತಾರೆ, ಒಂಥರ ಆಫ್ ಸ್ಪಿನ್ ಹಾಕ್ಬಿಡ್ತಾರೆ. ಏನನ್ನ ಮಾಡ್ತಾನೆ ಮನುಷ್ಯ ಸರಿಯಿಲ್ಲ. ಮತ್ತು ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳ್ಬೋದು. ಅವ್ರದ್ದು ಆ್ಯಕ್ಷನ್ನೇ ಅವ್ರಿಗೆ ಎಲ್ಲರಿಗೂ ಸ್ವಲ್ಪ ಕಷ್ಟ ಆಗ್ತಿರೋದು. ಮತ್ತು ಸೂಪರ್ 8ಗೆ ಕ್ವಾಲಿಫೈ ಆಗಿದ್ದಾರೆ. ಮತ್ತು ನಾವು ಸೂಪರ್ 8ಅಲ್ಲಿ ಗ್ರೂಪು ಯಾವ ಥರ ಇದೆ ಅಂತ ಹೇಳಿದ್ರೆ, 1ನೇ ಗ್ರೂಪಲ್ಲಿ ಇಂಡಿಯಾ ಮತ್ತು ವೆಸ್ಟ್ ಇಂಡೀಸ್, ಸೌತ್ ಆಫ್ರಿಕಾ, ಜಿಂಬಾಬ್ವೆ ಇದೆ. ಇಂಡಿಯಾಗೆ ಸ್ವಲ್ಪ ಇದು ಈಸಿ ಅಂತಲೇ ಹೇಳ್ಬೋದು. ಇದೇನಾದ್ರು ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನದವ್ರು ಬಂದಿರೋ ಸ್ವಲ್ಪ ಕಾಂಪಿಟೇಷನ್ ಇರೋದು ಸೂಪರ್ 8ಗಳಲ್ಲಿ. ಈಗೂ ಕೂಡ ಚೆನ್ನಾಗಿದೆ. ಜಿಂಬಾಬ್ವೆನೂ ಚೆನ್ನಾಗಿ ಆಡೋಲ್ಲ ಅಂತಲ್ಲ, ಚೆನ್ನಾಗಿ ಆಡಿದ್ದಾರೆ. ಆಸ್ಟ್ರೇಲಿಯಾಗೆ ಹೊಡೆದಿದ್ದಾರೆ ಜಿಂಬಾಬ್ವೆ ಅವರು. ಚೆನ್ನಾಗಿ ಆಡ್ತಾಯಿದ್ದಾರೆ. ಮತ್ತು ಈ ಗ್ರೂಪ್ ಅಷ್ಟೊಂದೇನು ಟಫ್ ಇಲ್ಲ ಅಂತ ಹೇಳ್ಬೋದು. ನೆಕ್ಸ್ಟ್ ಗ್ರೂಪ್ ಚೆನ್ನಾಗಿದೆ. ಶ್ರೀಲಂಕಾ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್ ಆ್ಯಂಡ್ ಪಾಕಿಸ್ತಾನ್. ಇದು ಕೂಡ ಚೆನ್ನಾಗಿದೆ. ಕಾಂಪಿಟೇಷನ್ ಎರಡೂ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿದೆ. ಆದರೆ ಆಸ್ಟ್ರೇಲಿಯಾ ಮತ್ತು ಅಫ್ಘಾನಿಸ್ತಾನ ಇದ್ದಿರೂ ಕೂಡ ಇನ್ನೂ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ದೀನಿ. ಈ ಗ್ರೂಪ್ ಸ್ವಲ್ಪ ಈಸಿ ಇದೆ ಅಂತ ಹೇಳ್ಬೋದು. ಸೂಪರ್ 8ಅಲ್ಲಿ ಶ್ರೀಲಂಕಾ, ಇಂಗ್ಲೆಂಡ್, ನ್ಯೂಜಿಲ್ಯಾಂಡ್ ಹಾಗೂ ಪಾಕಿಸ್ತಾನದ್ದು. ಯಾಕಂದರೆ ಸೂಪರ್ 8ಅಲ್ಲಿ ಗೆಲ್ಲೋದು ತುಂಬ ಮುಖ್ಯ. ಸೆಮಿಫೈನಲ್ಗೆ ಹೋಗಬೇಕು ಅಂದರೆ ಈ ಟಾಪ್ 2 ಸ್ಥಾನ ಬರೋದು ಸಖತ್ತು ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಟೀಮ್ಗಾದ್ರೂ. ಯಾಕಂತೇಳಿ ಇಲ್ಲಿ ಗೆದ್ರೇ ಸೆಮಿಫೈನಲ್ಗೆ ಎಂಟ್ರಿ ಕೊಡೋಕ್ಕಾಗೋದು. ಇಲ್ಲದೇ ಇಲ್ಲೇ ನೀವು ಎಲಿಮಿನೇಟ್ ಆಗೋಗ್ತೀರಾ. ಇಂಡಿಯಾದವ್ರಿಗೆ ಈಸಿ ಆಗುತ್ತೆ ಅಂತ ಹೇಳೋದು. ಸೌತ್ ಆಫ್ರಿಕಾ ಒಂದೇ ಮತ್ತು ವೆಸ್ಟ್ ಇಂಡೀಸ್ ಅವರು ಆನ್ ದಿಸ್ ದಟ್ ಡೇ ಏನು ಬೇಕಾದ್ರೂ ಮಾಡೋಂಥ ಕೇಪಬಿಲಿಟಿ ಇರುವಂಥ ಟೀಮು ವೆಸ್ಟ್ ಇಂಡೀಸ್ ಅವರು. ವೆಸ್ಟ್ ಇಂಡೀಸ್ ಅವ್ರು ಚೆನ್ನಾಗಿ ಆಡಿದ್ರು ಅಂತ ಹೇಳಿದ್ರೆ ಸೂಪರ್ 8ಅಲ್ಲಿ ಯಾವ ಟೀಮ್ ಬೇಕಾದ್ರೂ ಸೋಲಿಸುವಂಥ ಕೇಪಬಿಲಿಟಿ ಇರೋದು ವೆಸ್ಟ್ ಇಂಡೀಸ್ ಹಾಗೂ ಸೌತ್ ಆಫ್ರಿಕಾ 2 ಟೀಮ್ ನಮ್ಮ ಗ್ರೂಪಲ್ಲೇ ಇದೆ. ಇಂಡಿಯಾದವ್ರು ಸೋಲ್ತಾರೆ ಅಂತೆಲ್ಲ ಹೇಳ್ತಾ ಇರೋದು. ಚೆನ್ನಾಗಿ ಕಾಂಪಿಟೇಷನ್ ಕೊಡೋಕ್ಕೆ ವೆಸ್ಟ್ ಇಂಡೀಸ್ ಹಾಗೂ ಸೌತ್ ಆಫ್ರಿಕಾ ಇದೆ ಅಂತಲೇ ಹೇಳ್ಬೋದು. ನ್ಯೂಜಿಲ್ಯಾಂಡ್ ಕೂಡ ಚೆನ್ನಾಗಿರೋ ಕ್ವಾಲಿಟಿ ಟೀಮೇನೆ. ಮತ್ತು ಪಾಕಿಸ್ತಾನದವರು ಆಡ್ತಾ ಇರೋದು ನೋಡಿದ್ರೆ ಅವರು ಚೆನ್ನಾಗಿ ಬರ್ತಾರೆ ಅಂತ ಅನಿಸ್ತಾ ಇದೆ. ಮತ್ತು ಸೌತ್ ಆಫ್ರಿಕಾ ಅಂತೂ ಬೆಂಕಿ ಆಗಿ ಆಡ್ತಾಯಿದ್ದಾರೆ. ಐಡನ್ ಮಾರ್ಕಮ್ ಮತ್ತು ಒಳ್ಳೆ ಫಾರ್ಮಲ್ಲಿದ್ದಾರೆ. ಮತ್ತು ಕ್ವಿಂಟನ್ ಡಿ ಕಾಕ್ನ ತಂದಿರೋದು ಅವ್ರು ವಾಪಸ್ಸು ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಒಳ್ಳೆಯದಾಗಿದೆ ಅಂತಲೇ ಹೇಳ್ಬೋದು.
ಈ ಮ್ಯಾಚು ಪಾಕಿಸ್ತಾನದವ್ರು ಗೆದ್ದು ಸೂಪರ್ ಏಟ್ಗೆ ಕ್ವಾಲಿಫೈ ಆಗಿರೋದ್ರಿಂದ ಗ್ರೂಪ್ ಪಿಲಿ ನ್ಯೂಜಿಲೆಂಡ್ ಜೊತೆಗೆ ಆಡ್ತಾರೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.